ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊತೀನಿ. ಇಲ್ಲಿ ನೋಡ್ರಿ, ಬೆಳಗ್ಗೆನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದ. ಇದು ಶನಿವಾರದ ನೋಡ್ರಿ. ಗುಬ್ಬಿ ಯಾವ ರೀತಿ ಬೆಳಿಗ್ಗೆ ಎದ್ದು ಚೀರ್ತಿರ್ತಾಳೆ, ಹಂಗೆ ಆಕಿ ಬೆಳಿಗ್ಗೆ ಎದ್ದು ಒಂದೊಂದು ಟೈಮ್ ಮಾಡ್ತಿರ್ತಾಳೆ. ಇಲ್ಲಿ ನೋಡ್ರಿ ಯಾವ ರೀತಿ ಆಕೆ ಅಲ್ಲೇ ಕುಂದಿರ್ಸ್ಕೊಂಡು ನಾನು ಕೆಲಸ ಮಾಡ್ಕೊಳಕತ್ತಿದ್ದೆ. ಯಾವ ರೀತಿ ಮಾಡ್ತಾಳೆ ನೋಡ್ರಿ ನೀವು. ಅಂದರೆ ಆಕೆಗೆ ಎತ್ಕೋಬೇಕಾಗಿತ್ತು. ನಾವು ಎತ್ಕೋರಿ ಅಂತ ಹೇಳಿ ಚೀರ್ತಿರ್ತಾಳಂಗೆ. ಬೆಳಿಗ್ಗೆ ಕೆಲಸ ಇರ್ತೈತೆ, ಆಕೆ ಎತ್ಕೋರಿ ಅಂತ ಹೇಳಿ ಆಕಿದ ಒಂದೊಂದು ಟೈಮ್ ಸುಮ್ಮನೆ ಆಡ್ತಿರ್ತಾಳೆ, ಒಂದೊಂದು ಟೈಮ್ ಹಂಗೆ ಚೀರೋದು. ಇವಾಗಂತೂ ದೇವ್ರೆ ಚೀರೋದು ಕಲ್ತ್ಬಿಟ್ಟಾಳೆ. ಸಿಕ್ಕಾಪಟ್ಟೆ ಚೀರ್ತಾಳೆ, ಜೋರು ಚೀರ್ತಿರ್ತಾಳೆ. ಬೇಕಂತ ಅಳೋದಲ್ಲ, ಮತ್ತು ಚೀರೋದು ಅಂದ್ರೆ ನಾವು ಲಘುನ ಬಾ ಬಾ ನೋಡ್ರಿ ಈ ರೀತಿ ಚೀರ್ತಿರ್ತಾಳೆ. ಕರ್ಕೋರಿ ಅಂಥೇಳಿ ನಮ್ದು ಬೆಳಿಗ್ಗೆ ಕೆಲಸ ಇರ್ತೈತಿ. ಆಕಿ ನೋಡ್ರಿ ಕರ್ಕೋರಿ ಅಂತ ಹೇಳ್ತಿರ್ತಾಳೆ. ಮತ್ತು ಕೆಳಗೆ ಬಿಟ್ರೆ ಎಲ್ಲ ಅಲ್ಲಿ ಕಿಚನ್ ಒಳಗೆ ಏನೇನು ಆಕಿಗೆ ಈಗಂತೂ ಎಲ್ಲನೂ ಕೈಗೆ ಸಿಗ್ತೈತಿ. ಆಕಿಗೆ ಟೇಬಲ್ ಮೇಲೆ ಇಟ್ಟಿದ್ದು ಸಿಗ್ತೈತಿ, ಅಲ್ಲಿ ಗ್ಯಾಸ್ ಹತ್ರ ಇಟ್ಟಿದ್ದು ಸಿಗ್ತೈತಿ. ಎಲ್ಲನೂ ತಗೊಳ್ಳೋದು, ಇಲ್ಲ ಬಾಯಿಗೆ ಹಾಕ್ಕೊಳ್ಳೋದು, ಚೆಲ್ಲೋದು, ಇದನ್ನೆಲ್ಲ ಮಾಡ್ತಾಳೆ ಕೆಳಗೆ ಬಿಟ್ರೆ. ಹಾಗಾಗಿ ಆಕಿಗೆ ಒಂದು ಗಾಡಿ ತೊಗೊಂಡಾರ್ರಿ ಮನೆ ಬರ್ತಡೇಕಂತ ಹೇಳಿ. ಆಕಿನ ಬರ್ತಡೇ ಇತ್ತಲ್ಲ, ಅವಾಗ ಆ ಗಾಡಿ ಮೇಲೆ ಕುಂದಿರ್ಸ್ಬೇಕು, ಇಲ್ಲ ಚೇರ್ ಮೇಲೆ ಕುಂದಿರ್ಸ್ಬೇಕು. ಒಂದೊಂದು ಟೈಮ್ ಸುಮ್ಮನೆ ಕುಂದಿರ್ತಾಳೆ, ಒಂದೊಂದು ಟೈಮ್ ಮಾತ್ರ ಸುಮ್ಮನೆ ಕುಂದ್ರಂಗಿಲ್ಲ, ಚೀರ್ತಿರ್ತಾಳೆ. ಮೊದಲು ಅಟೆನ್ಷನ್ ಕ್ರಿಯೇಟ್ ಮಾಡ್ತಾಳೆ. ನಾನು ಎತ್ಗೋರಿ ಅನ್ನೋದು, ಚೀರೋದು, ಒಟ್ಟು ಚೀರೋದಂದ್ರೆ ಅಷ್ಟು ಚೀರ್ತಾಳೆ, ಸಿಕ್ಕಾಪಟ್ಟಿ ಚೀರ್ತಾಳೆ ನೋಡ್ರಿ. ಹಂಗೆ ಇವತ್ತು ನನ್ನ ರೂಟೀನೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನೋಡ್ರಿ. ಇದೆಲ್ಲ ಬೆಳಿಗ್ಗಿಂದ ನಾನು ಮಾಡ್ಕೊಂಡಂಥ ವ್ಲಾಗ ನಾನು ನಿಮ್ಗೆ ತೋರಿಸೇನೆ. ನಂದು ಆಲ್ಮೋಸ್ಟ್ ವಿಡಿಯೋದೊಳಗೆ ನಾವು ಕೆಂಪುಕಾಯಿ ಇತ್ತು, ಇದು ಕೆಂಪದು ಮೆಣಸಿನ್ಕಾಯಿ ಇದ್ವು ಅಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ ಇದು ಮಾಡ್ತಿರ್ತೀವಿ. ಈಗ ನಾನು ಕೆಂಪು ಖಾರ ಮಾಡ್ಕೊಳಕತ್ತಿದ್ದೆ ನೋಡ್ರಿ. ಕೆಂಪದು ಮೆಣಸಿನ್ಕಾಯಿ ಇದ್ವಲ್ಲ, ಹೆಂಗೆಲ್ಲ ಕೆಂಪಾಗಿದ್ವಲ್ಲ, ಅವನ್ನ ಖಾರ ಮಾಡ್ಕೊಂಡು ಇಟ್ಕೊಂಡ್ರೆ ನಮ್ಗೆ ರೊಟ್ಟಿಗೆಲ್ಲ ಚಲೋ ಆಗುವಂಥದ್ರಿ. ಅದು ಒಂಥರ ಸೈಡ್ ಡಿಶ್ ಥರ. ಈಗ ನಾವು ಪಲ್ಯ ಅಂತೂ ಡೈಲಿ ಮಾಡ್ತೀವಿ. ಹಾಗಾಗಿ ಇದು ಒಂಥರ ನಮ್ಗೆ ನಮ್ಮ ಉತ್ತರ ಕರ್ನಾಟಕ ಸೈಡ ಹಂಗೆ ಸೈಡ್ ಈಗ ಪಲ್ಯ ಅಂತೂ ಇರ್ತೈತೆ ರೊಟ್ಟಿಗೆ. ಒಂದಷ್ಟು ಚಟ್ನಿಯರ ಆಗಲಿ, ಈ ರೀತಿ ಕೆಂಪು ಖಾರ ಆಗಲಿ, ಇವೆಲ್ಲನೂ ನಮ್ಗೆ ಇರ್ಬೇಕು ರೀ. ಹಂಗೆ ಇವತ್ತು ನಾನು ಫ್ಲವರ್ದು ಪಲ್ಯ ಮಾಡ್ಕೊಳಕತ್ತಿದ್ದೆ ನೋಡ್ರಿ. ಹಂಗೆ ಇದು ಅದಕ್ಕೆ ಖಾರಕ್ಕೆ ಇದನ್ನು ಮಿಕ್ಸಿ ಒಳಗೆ ಹಾಕ್ಕೊಳಕ್ಕೆ ಇದನ್ನೆಲ್ಲ ಹಾಕ್ಕೊಂಡಿದ್ದೆ ರೀ. ಬೆಳ್ಳುಳ್ಳಿ, ಶುಂಠಿ, ಕರಿಬೇವು. ಆಮೇಲೆ ಅದಕ್ಕೆ ಏನಂತ ಹೇಳಿದ್ರೆ ಖಾರ ಕಡಿಮೆ ಆಗಬೇಕಂದ್ರೆ ಹುಣಸೆ ಹಣ್ಣು, ಬೆಲ್ಲನ ಹಾಕಿ ನಾನು ಮಾಡುವಂಥದ್ದು ರೀ. ಹುಣಸೆ ಹಣ್ಣು, ಬೆಲ್ಲ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಇದೆಲ್ಲನೂ ಹಾಕಿ ಅದು ಹುರಿದಂಥ ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕಿ ಕೆಂಪು ಚಟ್ನಿನ ಮಾಡಿ ಇಟ್ಕೊಳ್ಳುವಂಥದ್ದು ರೀ. ಆರಾಮಾಗಿ ಒಂದು ವಾರ ತನಕ ಬರ್ತೈತಿ. ಫ್ರಿಜ್ ಒಳಗೆ ಇಟ್ಕೊಂಡ್ರೆ ಇನ್ನೂ ಜಾಸ್ತಿನೂ ಬರ್ತೈತಿ. ಆ ರೀತಿ ಮಾಡಿ ಇಟ್ಕೊಳ್ಳುವಂಥದ್ದು ನಮ್ಮ ಕಡೆ. ಮತ್ತು ಇನ್ನೊಂದು ಅಂತಂದ್ರೆ ಶೇಂಗಾ ಚಟ್ನಿ ಮಾಡಿ ಇಟ್ಕೊಂಡಿರ್ತೀವಿ. ಆಮೇಲೆ ಗುರೆಳ್ಳು ಚಟ್ನಿ ಮಾಡಿ ಇಟ್ಕೊಂಡಿರ್ತೀವಿ. ಆಮೇಲೆ ಇದು ಅಗಸೆ ಚಟ್ನಿ, ಇದೆಲ್ಲನೂ ನಮ್ಗೆ ಅದು ಪಲ್ಯ ಡೈಲಿ ರೊಟ್ಟಿ ಪಲ್ಯ ಇರ್ತೈತೆ ರೀ. ಅದ್ರ ಜೊತೆಗೆ ಈ ರೀತಿ ಒಂಥರ
ಚಟ್ನಿ ಆಮೇಲೆ ಈ ಕೆಂಪು ಖಾರ ಅಂತೂ ಆಲ್ಮೋಸ್ಟ್ ಮಾಡ್ತೀವಿ ರೀ. ಕೆಂಪು ಕಾಯಿ ಇದ್ದಾಗ ನನ್ನ ವಿಡಿಯೋದಾಗ ಆಲ್ಮೋಸ್ಟ್ ತೋರಿಸೀನಿ ನಾನು ನಿಮ್ಗೆ. ಯಾಕಂದ್ರೆ ನಮ್ಮ ಯಾವಾಗ ಅದಕ್ಕೆ ಕಾಯಿ ಕೆಂಪು ಆಕತ್ತಲ್ಲ, ನಾವು ಮಾರ್ಕೆಟಿಂದ ತಂದು ಹಸಿ ಮೆಣಸಿನ್ಕಾಯಿ ಮನ್ಯಾಗ ಇಟ್ಕೊಂಡಿರ್ತೀವಿ, ಅದು ಕೆಂಪು ಆದ ಕೂಡಲೇ ಅಂತಂದ್ರೆ ನಾವು ಮಾಡೋದನ್ನು ಕೆಂಪು ಖಾರ ರೀ. ಅದು ನಮಗೆ ಬೇಕದು ಸೈಡ್ ಡಿಶ್ ಆಗಿ ರೊಟ್ಟಿ ಒಳಗೆ ನಮಗೆ ಬೇಕು. ಹಾಗಾಗಿ ಅದು ಕೆಂಪು ಆತು. ಹಂಗೆ ಇಲ್ಲೇ ಇವತ್ತು ನಾನು ಚಪಾತಿ ಮಾಡ್ಕೊಳತ್ತಿದ್ದೆ ನೋಡ್ರಿ. ಏನಂತಂದ್ರೆ ಜೋಳದ ಹಿಟ್ಟು ಖಾಲಿ ಆಗಿತ್ತು, ಅದು ಜೋಳ ಅದಾವ ಅವ್ನು ಹಾಕ್ಸಾಕ ಆಗಾಕತ್ತಿಲ್ಲ. ಹಾಗಾಗಿ ಈಗ 2 ದಿವಸ ಆತು ಹಿಟ್ಟು ಖಾಲಿಯಾಗಿ. ಈಗ ಅದನ್ನು ಚಪಾತಿನ ಮಾಡ್ಕೊಳತ್ತಿದ್ದೆ ನೋಡ್ರಿ. ಅದು ಜೋಳದ ಹಿಟ್ಟು ಖಾಲಿ ಆದಾಗಷ್ಟೇ ಚಪಾತಿನ ಮಾಡೋದು ಜಾಸ್ತಿ, ಇಲ್ಲ ಅಂತಂದ್ರೆ ರೊಟ್ಟಿನ ಮಾಡ್ತೀವಿ. ಈಗ ನಾನಿವತ್ತು ಚಪಾತಿ ಹಿಟ್ಟನ್ನ ಕಲಸಿ ಇಟ್ಟಿದ್ದೆ. ಆಮೇಲೆ ಈಗ ನಾನು ಚಪಾತಿನ ಮಾಡ್ಕೊಳತ್ತೆ ನೋಡ್ರಿ. ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿ ಅಂದರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಅಷ್ಟೇ ಮತ್ತೇನಿಲ್ಲ. ಎಲ್ಲ ಚಪಾತಿ ಆಮೇಲೆ ಪಲ್ಯ, ಅದೇ ಫ್ಲವರ್ ಪಲ್ಯ ಮಾಡಿದ್ದೆ ಅಲ್ರಿ, ಎಲ್ಲನೂ ಮುಗೀತು. ಅದೆಲ್ಲ ಮುಗಿದ್ಮೇಲೆ ಗುಬ್ಬಿಗೆ ಒಂದು ಸ್ವಲ್ಪ ಚಪಾತಿ ಎಲ್ಲ ತಿನ್ನಿಸಿದೆ. ಅಕ್ಕಿಗೆಲ್ಲ ತಿಂತಾಳಿಗಂತೂ ಹಲ್ಲು ಬಂದವ. ಆಮೇಲೆ 1 ವರ್ಷದ ಮೇಲೂ ಆತಲ್ಲ, ಆಲ್ಮೋಸ್ಟ್ ಆಕಿಗೆ ಮೊದಲಿಂದನೂ ಚಪಾತಿ ರೊಟ್ಟಿ ಇದೆಲ್ಲನೂ ತಿನ್ನಿಸ್ಕೊತನ ರೂಢಿ ಮಾಡ್ಕೊಂಡಿದ್ದೆ. ಈಗಂತೂ ಆರಾಮಾಗಿ ತಿಂತಾಳೆ. ಅಕ್ಕಿಗೆಲ್ಲ ತಿನ್ನಿಸಿ ಅಕ್ಕಿಗೆ ಮಲಗಿಸಿದ್ದಾತ್ರಿ. ಮಲಗಿಸಿ ಆದಮೇಲೆ ನಾನೀಗ ನಂದೆಲ್ಲ ಮುಗಿಸ್ಕೊಂಡು ನಾನು ನಾಷ್ಟ ಮಾಡ್ಕೊಳತ್ತೇನೆ ನೋಡ್ರಿ. ಏನಂತ ಹೇಳಿದ್ರೆ ಅದು ಚಪಾತಿ ಆಮೇಲೆ ಅದು ಖಾರ ಐತೆ ನೋಡ್ರಿ, ಇಲ್ಲಿ ಕೆಂಪು ಖಾರ, ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ಆ ರೀತಿ ಖಾರ, ಆಮೇಲೆ ಮತ್ತು ಒಂದು ಸ್ವಲ್ಪ ಬದ್ನೆಕಾಯಿ ರಾತ್ರಿದ ಉಳ್ದಿತ್ತು ರೀ. ಅದು ನನ್ನದು ಕುಂಬಳಕಾಯಿ ಪಲ್ಯ ಮಾಡಿದ್ದಿತ್ತಲ್ಲ, ಅದು ಉಳ್ದಿತ್ತು ಅದು. ಆಮೇಲೆ ಕಾಲಿಫ್ಲವರ್ದು ಇವತ್ತು ಪಲ್ಯ ಮಾಡಿದ್ದೆ ರೀ. ಅದನ್ನು ನಾನೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಕಾಲಿಫ್ಲವರ್ ಪಲ್ಯನ ನಾವು ತೊಗರಿಬೇಳೆ ಎಲ್ಲ ಹಾಕಿ ಮಾಡ್ಕೊಳ್ಳುವಂಥದ್ದು, ಅದನ್ನು ಆ ರೀತಿ ಎಲ್ಲ ಮಾಡಿಕೊಂಡು ಈಗ ನಾನು ನಾಷ್ಟ ಮಾಡ್ಕೊಳತ್ತಿದ್ದೆ ನೋಡ್ರಿ. ಹಂಗೆ ಆಮೇಲೆ ಗುಬ್ಬೆಲ್ಲ ಮತ್ತು ಅವೆಲ್ಲ ಎದ್ಲ ಸ್ಯಾಟರ್ಡೇ ಇತ್ತಲ್ರಿ, ಸೃಜನೂ ಲಘು ಬಂದ. ಹಂಗೆ ಇದೇನಂತಂದ್ರೆ ನಮ್ಮ ಅತ್ತೆ ಮಧ್ಯಾಹ್ನದಿಂದ ಇದನ್ನೆಲ್ಲ ನಾನು ಮಾಡ್ಕೊಂಡಿದ್ದು ನೋಡ್ರಿ. ಅದನ್ನು ನಿಮಗೆ ನಾನು ಮೊನ್ನೆ ಹೇಳಿದ್ದೆ ನನ್ನ ವಿಡಿಯೋದೊಳಗೆ. ಏನಂತ ಹೇಳಿದ್ರೆ ಪುಂಡಿ ಪಲ್ಯದ ಸೊಪ್ಪು ತೊಗೊಂಬಂದಿದ್ವಿ ಮೊನ್ನೆ ಊರಿಗೆ ಹೋದಾಗ. ಆ ಸೊಪ್ಪಿಲೆಲ್ಲನೂ ಅದು ಬೇರು ಸಮೇತನ ಅವ್ರು ಸೀಡ್ ನಮಗೆ ಕಟ್ಕೊಟ್ಟಿದ್ರಲ್ಲ ಮಾರ್ಕೆಟ್ನಾಗ ತೊಗೊಂಬಂದಾಗ, ಹಂಗೆ ಇತ್ತು ಬೇರು ಸಮೇತನ ಇತ್ತು ರೀ ಅದು ಸೊಪ್ಪು. ಹಂಗಾಗಿ ಅದನ್ನೆಲ್ಲ ಸೋಸಿ ಅದೇನೆಲ್ಲ ಬೇರಿತ್ತಲ್ಲ ಹತ್ತತ್ತೋ ಇಲ್ಲೋ ಅಂಥೇಳಿ ಅಲ್ಲಿ ಹಚ್ಚಿತ್ತು. ಆಮೇಲೆ ಇದು ಪುದೀನ ರೀ, ಇದು ಮಾರ್ಕೆಟ್ನಾಗ ತಂದಿದ್ದು ಪುದೀನನ, ಅದನ್ನು ಅಲ್ಲಿ ಹಚ್ಚಿತ್ತು. ಬೇರಿತ್ತಲ್ಲ ಹಚ್ಚಿತ್ತು, ಅದು ಹತ್ತೈತಿ. ಆಮೇಲೆ ಅದು ಇದು ಪುಂಡಿ ಪಲ್ಯ. ಇದೆಲ್ಲ ಏನಂತಂದ್ರೆ ಸೃಜನ್ ಹಂಗೆ ಹೋಗಿ ತುರುಕಿದ್ರಿ, ಹಚ್ಚಂತ ಹೇಳಿತ್ತಾವ, ಏನು ಸರಿ ಮಾಡಿ ಹಚ್ಚಿದ್ದಿಲ್ಲ, ಹಂಗೆ ತುರುಕಿದ್ದ. ಆ ರೀತಿ ಅವೆಲ್ಲ ಅವನು ಚಿಗ್ಯಾತಾವ ನೋಡ್ರಿ. ಹಂಗೆ ಮತ್ತು ಈ ಕಡೆದೆಲ್ಲನೂ ಅದನ್ನು ಹಚ್ಚಿತ್ತು, ಅದು ಚಿಗ್ಯಾತೈತಿ ಚಂದ. ನಮಗೆ ಸ್ವಲ್ಪ ಪುಂಡಿ ಪಲ್ಯ ಅಂದರೆ ಜಾಸ್ತಿ ಇಷ್ಟ. ಈ ಕಡೆ ಸಿಗಂಗಿಲ್ಲ ರೀ ಅದು, ರೊಟ್ಟಿಗೆ ಭಾಳ ಚಲೋ ಕಾಂಬಿನೇಷನ್ ಆಕತಿ ನೋಡ್ರಿ. ಇಲ್ಲಿ ಮಧ್ಯಾಹ್ನ ಹೊತ್ತು ಹೋಮ್ವರ್ಕ್ ಮಾಡ್ಕೊರೋ ಅಂತ ಹೇಳಿದ್ದಕ್ಕೆ ನಾವು ಹೊರಗಿದ್ದೆ ಅಲ್ಲ, ಅವನು ಅಲ್ಲೇ ಬಂದು ಗಾಡಿ ಮೇಲೆ ನಿಂತ್ಕೊಂಡು ಹೋಮ್ವರ್ಕ್ ಮಾಡ್ಕೊಳತ್ತಾನ ನೋಡ್ರಿ. ಹ್ಯಾಂಡ್ ರೈಟಿಂಗ್ ಮಾತ್ರ ಮಸ್ತಕ್ಕ. ಸೃಜನೂ ಎಷ್ಟು ಉಡಾಳ ಅದಾನಲ್ಲ ಅಷ್ಟು ಶಾಣೆ ಅದಾನ, ಅದೇನಿಲ್ಲ. ಹೋಮ್ವರ್ಕ್ನೂ ಮಾಡ್ತಾನೆ. ಈಗ ಅವ್ನು ಉಡಾಳ್ತನ ಮಾಡೋದಕ್ಕೊಮ್ಮೆ ಏನಾರ ಮಾಡು ಅಂತಿದ್ರೆ ಪಟ ಮಾಡಿ ತೋರಿಸ್ಬಿಡ್ತಾನೆ. ಏನಾರು ಟೇಬಲ್ಸ್ ಬರೆಯೋ ಅಂದ್ರೆ ಪಟ್ ಅಂತ ಬರೆದು ಮುಗೀತು, ಹೋಮ್ವರ್ಕ್ ಮಾಡೋ ಮುಗೀತು ಅಂತ ಹೇಳಿಬಿಡ್ತಾನೆ. ಈ ರೀತಿ ಮಾಡ್ತಿರ್ತಾನೆ ನೋಡ್ರಿ. ಹಂಗೆ ಇದು ಗುಬ್ಬಿ ಶನಿವಾರ ಇತ್ತಲ್ರಿ, ನನ್ನ ವಿಡಿಯೋ ನೋಡೋರಿಗೆ ಗೊತ್ತಿರ್ತೈತಿ. ಶನಿವಾರ ಅಂತ ಹೇಳಿದ್ರೆ ಸಂತೆ ಇರ್ತೈತಲ್ರಿ, ಹಾಗಾಗಿ ಸಂತೆಗೆ ಹೋಗೋಕೆ ರೆಡಿಯಾಗಿದ್ವಿ. ಗುಬ್ಬಿ ಇಷ್ಟು ದಿವ್ಸ ಏನಂತ ಹೇಳಿದ್ರೆ ಚಪ್ಪಲಿ ಹಾಕ್ಕೊಳಕ್ಕಂದ್ರೆ ನಾ ಯಾಕಂತಿದ್ಲ ಅಂದ್ರೆ ಒಟ್ಟು ಹಾಕ್ಕೊತಿದ್ದಿಲ್ಲ ಚಪ್ಪಲಿ. ಅವ್ನು ಹಾಕಿದ್ರೆ ಸಾಕು, ಕೆಳಗೂ ಇಳಿತಿದ್ದಿಲ್ಲ, ಮುಂದೆ ಹೆಜ್ಜೆನೇ ಇಡ್ತಿದ್ದಿಲ್ಲ, ಅಳ್ತಿದ್ಲ. ಇವತ್ತು ಹಾಕ್ಕೊಂಡು ಅಡ್ಡಾಡತ್ತಾಳು ನೋಡ್ರಿ. ಆ ಹುಚ್ಚು ಅನ್ನೋದಕ್ಕೆ ಇನ್ನೂ ಜೋರು ಓಡೋಡು ಅಡ್ಡಾಡಕತ್ತಿದ್ಲ. ನಮಗೂ ಚಲೋ ಆತು. ಈಗ ಸ್ವಲ್ಪ ಎಲ್ಲ ಹೀಗೆಲ್ಲ ಚಪ್ಪಲಿ ಹಾಕಿದ್ರೆ ಆಕಿಗೂ ಕೆಳಗೆ ಬಿಟ್ಟು ಕರ್ಕೊಂಡೆಲ್ಲ ಹೋಗ್ಬೋದು ಅಡ್ಡಾಡ್ಸ್ಕೊತ. ಹಾಗಾಗಿ ಆಕಿಗೂ ಚಪ್ಪಲಿ ಹಾಕಿ ಹೊಂಟಿದ್ವಿ ನೋಡ್ರಿ ಮಾರ್ಕೆಟಿಗೆ. ಈಗ ನೀವು
ಬರಲ್ಲ ನೋಡ್ರಿ ಒಂದು ಸ್ವಲ್ಪ ಸೃಜನಾಗ ವಿಡಿಯೋ ಮಾಡ್ಕೊಂಡು ಬಾರೋ ಅಂತ ಹೇಳಿದೆ. ಅದಕ್ಕೆ ಹೆಂಗೆ ಹೇಳ್ತಾನೆ, ನಿನ್ನಿಂದ ಬರಲ್ಲ ನಾನು ಮಾಡ್ಕೊತ ಅಂತ ಹೇಳ್ತಾನೆ. ಭಾಳ ಮಾತಾಡ್ತಾನೆ ರೀ. ಮತ್ತು ಅವಂಗಾದ್ರೆ ನಾವು ವಿಡಿಯೋ ಮಾಡ್ಬೇಕು, ನಂಗೆ ಮಾಡಂತ ಹೇಳ್ತಾನೆ. ಅದು ನಾವೇನಾದ್ರು ನಾನು ಹೇಳಿದ್ದೆ ಅಂದ್ರೆ ಮಾಡು ಅಂದ್ರೆ ಹಾಂ ನಾನು ಮಾಡ್ಕೊತೀನಿ, ನಿನ್ನಿಂದ ಬರಲನ ಅಂತ ಹೇಳ್ತಿರ್ತಾನೆ. ಇವತ್ತಿನ ನನ್ನ ಒಂದು ದಿನ ಈ ರೀತಿಯಾಗಿತ್ತು ನೋಡಿರಿ. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ನೋಡ್ದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.